ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಹಾಕುವಂಥ ಡಿಸೈನ್ ಬಂದು ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು, ತುಂಬ ಬೇಗ ಆಗುತ್ತೆ, ಒಂದು ತಾಸಲ್ಲಿ ಮುಗಿಸ್ಬೋದು ಅಂತ ಹೇಳ್ಬೋದು ಈ ಡಿಸೈನ್ನ. ಆ್ಯಕ್ಚುಲಿ ಇದನ್ನು ನಾನು ತೋರಿಸಿದ್ದೀನಿ, ಬಟ್ ಅದೇ ಡಿಸೈನ್ನ ಇವತ್ತು ಮತ್ತೆ ರಿಪೀಟ್ ವಿಡಿಯೋ ಅಲ್ಲ, ಬಟ್ ರಿಪೀಟೆಡ್ ಡಿಸೈನ್ ಅಂತಲೇ ಹೇಳ್ಬೋದು. ವಿತೌಟ್ ಕುಚ್ಚು ಥರ ತೋರಿಸಿದ್ದೆ, ಬಟ್ ಇದಕ್ಕೆ ಕುಚ್ಚು ಹಾಕ್ತಾಯಿದ್ದೀನಿ. ಸೊ ಆವಾಗ ಕುಚ್ಚು ಇಲ್ಲದೆ ತೋರಿಸಿದ್ದೆ, ಇದಕ್ಕೆ ಕುಚ್ಚನ್ನ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಕುಚ್ಚು ಬೇಡ ಅಂದರೆ ಕುಚ್ಚು ಇಲ್ಲದೇನೂ ಹಾಕ್ಕೋಬೋದು, ಬಾರ್ಡರ್ ಥರ. ಕುಚ್ಚು ಬೇಕಂದರೆ ನೀವು ಕುಚ್ಚನ್ನ ಮಾಡ್ಕೋಬೋದು, ಬಟ್ ಇವತ್ತು ಹಾಕ್ತಾ ಇರೋದು ಕುಚ್ಚು ಕೂಡ ಹಾಕ್ತಾಯಿದ್ದೀನಿ. ಸೊ ಹಂಗಾಗಿ ಮತ್ತೆ ಅದೇ ಡಿಸೈನ್ನ ನಾನು ಇವತ್ತು ರಿಪೀಟ್ ಮಾಡ್ತಾಯಿದ್ದೀನಿ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಪ್ಯಾರೆಟ್ ಗ್ರೀನು, ಫುಲ್ ಡಾರ್ಕ್ ನಾಸಿ ಇದೆ, ಹಾಗೆ ಗೋಲ್ಡ್ ಇದೆ, ಸಿಲ್ವರ್ ಕಲರ್ ಕೂಡ ಇದೆ, ಹಾಗೆ ಕಾಪರ್ ಕೂಡ ಸ್ವಲ್ಪ ಮಿಕ್ಸ್ ಇದೆ ಸ್ಯಾರಿ. ಸೊ ಕಲರ್ ಕಾಂಬಿನೇಷನ್ ಈ ರೀತಿ ಇದೆ. ಸೊ ಇದಕ್ಕೆ ದಾರ ಬಂದು ನಾನು ಪ್ಯಾರೆಟ್ ಗ್ರೀನ್ ದಾರ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ತುಂಬ ಸ್ಮಾಲ್ ಸೈಜಲ್ಲಿ ಬರುತ್ತೆ, ಬಿಗ್ ಸೈಜ್ ಏನೇನು ಬರೋಲ್ಲ. ಸೊ ಥಿಕ್ನೆಸ್ಗೋಸ್ಕರ ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ 7 ಎಳೆಲೆ ಹಾಕ್ಕೊಳ್ಳಿ, ಇಲ್ಲ 6 ಎಳೆದ್ರಲ್ಲೂ ಕೂಡ ನೀವು ಹಾಕ್ಕೋಬೋದು. ಈ ಡಿಸೈನ್ಗೆ ಬಂದು ಮಣಿನ ತೊಗೊಂಡಿದ್ದೀನಿ. ಸೊ ಮಣಿ ಸ್ವಲ್ಪ ಜಾಸ್ತಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ನಾನಿಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ನ ಬಳಸಿದ್ದೀನಿ. ಇದೇ ರೀತಿ ಬೀಡ್ಸ್ನೇ ತೊಗೋಬೇಕಾಗುತ್ತೆ ಈ ಡಿಸೈನ್ಗೆ. ಇದಕ್ಕೆ ಬೀಡ್ಸ್ ಚೇಂಜ್ ಮಾಡೋಂತಾಗತ್ತೆ ಇಲ್ಲ. ಸೊ ಇದೇ ಬೀಡ್ಸೇ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಅಂತ ಕೇಳ್ಕೊತ. ಸೊ ಸ್ಟಾರ್ಟಿಂಗಲ್ಲಿ ನೋಡಿ ಯಾವಾಗಲೂ ಲಾಕ್ ಮಾಡ್ತೀವಲ್ವ, ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಫಸ್ಟು ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳೋಣ. 2 ಲಾಕನ್ನ ಹಾಕಿದ ಮೇಲೆ ಇಲ್ಲಿ ನಾನು 4 ಚೈನ್ನ ಮಾಡ್ಕೊತೀನಿ. 1 2 3 4 ಚೈನ್ಗಳ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತಲ್ಲಿ ನೋಡಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 1 ಚೈನ್ 2 ಚೈನ್ ಹಾಕ್ಕೊಂಡಿದ್ದೀರಿ. 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 2 ಚೈನ್ನ ಮಾಡ್ಕೊಂಡ್ಬಿಟ್ಟು ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಈ 2 ಚೈನ್ ನೋಡಿ ಮೇಲೆ ಇಲ್ಲೇ ನಾವು 2 ಚೈನ್ ಹಾಕಿದ್ವಲ್ಲ, ಅದು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಈ ರೀತಿ ಸೂಜಿನ ಬೆಂಡ್ ಮಾಡಿಕೊಂಡು ನೋಡ್ಕೊಂಬಿಟ್ಟು ಅದೇ ಒಂದು ಪಾಯಿಂಟಿಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಸ್ವಲ್ಪ ಈ ರೀತಿ ಲೆಂತಿಯಾಗಿ ಎಳ್ಕೊಳ್ಳಿ. ದಾರನ ಆರಾಮಾಗಿ ನಿಮಗೆ ಕಾಣಿಸುತ್ತೆ. ಸೊ ಈ 2 ಬಾರಿ ನೀಡಲ್ ಮೇಲೆ ದಾರ ಸುತ್ತಕೊಂಡಿದ್ದೀವಲ್ವ, 2ರಲ್ಲಿ 1 ಸರಿ ಮತ್ತು 2ರಲ್ಲಿ 1 ಸರಿ. ಈಗ ಮತ್ತೆ ನೀಡಲ್ ಮೇಲೆ 2 ದಾರ ಇದೆ, 2ರಿಂದ 1 ಸರಿ ನೀಡಲ್ನ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಅನ್ನೋದು ಆಗುತ್ತೆ. ಸೊ ಇದು ಬಂದು ತ್ರಿಬಲ್ ಕ್ರೋಶೆ ಕಂಬ ಅಂತ ಕರಿತೀವಿ. ಸೊ 3 ಸರಿ ದಾರನ ನೀಡಲ್ ಮೇಲೆ ತಗೊಂಡಾಗ ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ಈಗ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇ ನಾನು ಸ್ಮಾಲ್ ಬೀಡ್ಸ್ನ ತೋರಿಸಿದ್ನಲ್ಲ ಗೋಲ್ಡ್ ಕಲರ್ ಇರೋಂಥದ್ದು, ಇಲ್ಲಿ ಬೀಡ್ಸ್ಗಳನ್ನ ಹಾಕಬೇಕಾಗತ್ತೆ. ಈಗ ನೀಡಲ್ ಮೇಲೆ 3 ಮಣಿಗಳನ್ನ ಒಟ್ಟಿಗೆ ತೊಗೊಂಡು ಈ 3 ಬೀಡ್ಸನ್ನು ಇದಕ್ಕೆ ಪೋಣಿಸ್ಕೊತಾ ಇದ್ದೀನಿ. ಈ ರೀತಿ 3 ಬೀಡ್ಸ್ನ ಪೋಣಿಸ್ಕೊಂಡ್ಬಿಟ್ಟು ಇಲ್ಲೇನು ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ. ಈಗ ಮಣಿನ ಹಾಕಿದ ಮೇಲೆ ಡೈರೆಕ್ಟಾಗಿ ಇಲ್ಲೇ ನಾವು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ್ವಲ್ಲ, ಯು ಶೇಪಲ್ಲಿ ಇಲ್ಲೇನು ಗ್ಯಾಪ್ ಏನಿದೆಯಲ್ವ, ಈ ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ಈ ರೀತಿ ದಾರನ ತೊಗೊಂಡು ಈಗ ನೋಡಿ ದಾರ 2 ಇದೆ. ಈಗ ಮತ್ತೆ 1 ಟೈಮ್ ನೀಡಲ್ ಮೇಲೆ ಈ ರೀತಿ ದಾರನ ತೊಗೊತೀನಿ. ಈಗ 2 ದಾರನ ಈ ರೀತಿ ಲಾಕ್ ಮಾಡ್ಕೊತೀನಿ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಸೊ ಬೀಡ್ಸ್ ಲಾಕ್ ಆಗುತ್ತೆ. ಇದು ಬೀಡ್ ಲಾಕನ್ನು ಮಾಡ್ಕೊಂಬಿಟ್ಟು ಈಗ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊತೀನಿ. ಮತ್ತು ಇದೇ ಒಂದು ತ್ರಿಬಲ್ ಕ್ರೋಶೆ ಒಳಗಡೆ ಹೋಗಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಈಗ ನೋಡಿ ನೀಡಲ್ ಮೇಲೆ 3 ಟೈಮ್ ದಾರ ಇದೆ ಅಲ್ವಾ, ಈ ಎಲ್ಲ ದಾರನ ಈ ರೀತಿ ಒಟ್ಟಿಗೆ ಲಾಕ್ ಮಾಡೋದ್ರಿಂದ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಇದು ಹಾಫ್ ಡಬಲ್ ಕ್ರೋಶೆ ಅಂತ ಕರೀತಾರೆ. ಸೊ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇದೇ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಎಲ್ಲ ದಾರನ ಈ ರೀತಿ ಒಟ್ಟಿಗೆ ಲಾಕ್ ಮಾಡಿದಾಗ ಅದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಈ ರೀತಿ ಹಾಫ್ ಡಬಲ್ ಕ್ರೋಶೆ ನಾನು ಈಗ 6 ಟೈಮ್ ಹಾಫ್ ಡಬಲ್ ಕ್ರೋಶೆ ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಮಾಡ್ಕೊತಾ ಇದ್ದೀನಿ. ಇದು ಬಂದು 4 ಟೈಮ್ ಆಯಿತು ಫ್ರೆಂಡ್ಸ್. ಈಗ 4 ಬಾರಿ ಮಾಡಿದ್ದೀನಿ. ಈಗ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ, ಮತ್ತು ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಮಾಡ್ಕೊಳ್ಳಿ. ಸೊ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇದೇ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಲಾಕ್ ಮಾಡೋದ್ರಿಂದ ತ್ರಿಬಲ್ ಕ್ರೋಶೆ ಕಂಬ ಅನ್ನೋದು ರೆಡಿ ಆಗುತ್ತೆ. ಸೊ ಲಾಸ್ಟಲ್ಲಿ ಕೈಯಿಂದ ಈ ರೀತಿ ಟ್ವಿಸ್ಟ್ ಮಾಡಿದಾಗ ಸೊ ಆ ಬೀಡ್ಸ್ ಅನ್ನೋದು
ಇದು ಈ ರೀತಿ 3 ಬೀಡ್ಸ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ 6 ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಜಸ್ಟ್ ಅದೇ ಪಕ್ಕಕ್ಕೆ ಪೂರ್ತಿ ಎಳೆಯುತ್ತಾ ಬೇಡ. ಸೊ ಹಾಫ್ ಡಬಲ್ ಕ್ರೋಶೆ ಎಷ್ಟು ಹಿಡಿಯುತ್ತೆ ನೋಡ್ಕೊಂಬಿಟ್ಟು ಅದೇ ಪಕ್ಕದಲ್ಲೇ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈ ರೀತಿ ಡಿಸೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಡಿಸೈನ್ನ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಸೇಮ್ 1 ಚೈನ್ 2 ಚೈನ್ನ ಮಾಡ್ಕೊತೀನಿ. ಮತ್ತೆ ಲಾಕ್ ಹಾಕಿ 2 ಚೈನ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ಕೊಳ್ಳೋದು. ಸೊ ಈ ರೀತಿ ಮೆಜರ್ಮೆಂಟ್ನ ನೋಡಿಕೊಂಡು ಆ 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಲ್ಲಿ 1 ಸರಿ 2ರಲ್ಲಿ 1 ಸರಿ ಮತ್ತು ಈಗ 2ರಲ್ಲಿ 1 ಸರಿ. ಸೊ ಒಂದು ತ್ರಿಬಲ್ ಕ್ರೋಶೆ ಕಂಬನ್ನು ಮಾಡ್ಕೋಬೇಕಾಗುತ್ತೆ. ಸೊ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಸೇಮ್ 3 ಬೀಡ್ಸ್ಗಳನ್ನ ತೊಗೊತಾ ಇದ್ದೀನಿ. ಸೊ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು. ಆ್ಯಕ್ಚುಲಿ ನೋಡಿರ್ತೀರ, ಬಟ್ ಬಿಗಿನರ್ಸ್ಗೋಸ್ಕರ ಹೆಲ್ಪ್ ಆಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಸರಿ ಈ ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಕುಚ್ಚು ಇಲ್ಲದೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಹಾಕ್ಕೊಳ್ಳಿ. ನಿಮಗೆ ಕುಚ್ಚು ಬೇಡ, ಕುಚ್ಚಿಲ್ಲದೆ ಯಾವ ರೀತಿ ಕಾಣಿಸುತ್ತೆ ಅನ್ನೋಂಗಿದ್ರೆ ಅದ್ರದ್ದು ವಿಡಿಯೋ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಅದ್ರದ್ದು ನೀವು ನೋಡಿಕೊಂಡ್ರೆ ಸೊ ಲುಕ್ ನೋಡಿಕೊಂಡು ನೀವು ಆ ಡಿಸೈನ್ನ ಟ್ರೈ ಮಾಡ್ಬೋದು. ಕೆಲವೊಬ್ಬರು ಡಿಸೈನ್ ನೋಡ್ಬಿಟ್ಟು ಇಷ್ಟಪಡ್ತಾರೆ. ಸೊ ಫೈನಲಾಗಿ ಫುಲ್ಲು ಡಿಸೈನ್ ನೋಡ್ಕೊಂಬಿಟ್ಟು ನೀವು ಇಷ್ಟಪಟ್ಕೊಂಡು ನೀವು ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ಸೇಮ್ ಮತ್ತೆ 6 ಟೈಮ್ ಹಾಫ್ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹಾಫ್ ಡಬಲ್ ಕ್ರೋಶೆ 6 ಟೈಮ್ ಮಾಡ್ಕೊಂಡ್ಬಿಟ್ಟು ಈ ಡಿಸೈನ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ತುಂಬ ಹೆವಿ ವರ್ಕ್ ಏನಿಲ್ಲ ಫ್ರೆಂಡ್ಸ್, ತುಂಬ ಬೇಗನೆ ಆಗುತ್ತೆ. ಸೊ ಪ್ರಾಕ್ಟೀಸ್ ಇರೋರಿಗಂತೂ ಆರಾಮಾಗಿ ಬೇಗನೆ ಮುಗಿದೋಗುತ್ತಂತಂದು ಹೇಳ್ಬೋದು. ಮತ್ತೆ ಸೇಮ್ ನೋಡಿ ಲಾಕ್ ಮಾಡಿ 2 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತೆ 2 ಟೈಮ್ ದಾರನ ಸುತ್ತಕೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೇಮ್ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಸೇಮ್ 3 ಬೀಡ್ಸನ್ನ ತೊಗೊತಾ ಇದ್ದೀನಿ. ಸೇಮ್ ಮತ್ತೆ 3 ಬೀಡ್ಸನ್ನ ಹಾಕ್ತಾ ಇದ್ದೀನಿ. ಇಲ್ಲಿ 3 ಬೀಡ್ಸನ್ನ ಹಾಕ್ಕೊಂಡ್ಬಿಟ್ಟು ಬೀಡ್ ಲಾಕ್ ಮಾಡೋಂತಾಗತ್ತೆ ಏನೂ ಇಲ್ಲ. ಡೈರೆಕ್ಟಾಗಿ ಇದೇ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈ ಬೀಡನ್ನ ಫಸ್ಟು ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಎಲ್ಲ ದಾರನ ಈ ರೀತಿ ಒಟ್ಟಿಗೆ ಮಾಡೋದ್ರಿಂದ ಹಾಫ್ ಡಬಲ್ ಕ್ರೋಶೆನ 6 ಟೈಮ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಸೊ ನಾನಿಲ್ಲಿ ಬಂದು ಈ ರೀತಿ ಆಚ್ ಅನ್ನೋದು 3 ಆಚನ್ನ ಹಾಕ್ಕೊಂಡ್ಬಿಟ್ಟು ಕುಚ್ಚಿಗೆ ಚೈನ್ಗಳನ್ನ ಮಾಡ್ಕೊತಾ ಇದ್ದೀನಿ. ಸೊ ಕುಚ್ಚು ನಿಮಗೆ ಸ್ವಲ್ಪ ದೂರ ಬೇಕು ಅಂದರೆ ಒಂದು 4 ಆಚ್ಗಳನ್ನ ಈ ರೀತಿ ಕ್ರಾಸಲ್ಲಿ ಹಾಕಿಬಿಟ್ಟು ಕುಚ್ಚಿಗೆ ನೀವು ಚೈನ್ಗಳನ್ನ ಹಾಕ್ಕೋಬೋದು. ಹತ್ರ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. 3 ಕಂಪಲ್ಸರಿ ಇದ್ರೇ ಈ ಡಿಸೈನ್ ಅನ್ನೋದು ಲುಕ್ ಕಾಣಿಸುತ್ತೆ. ಸೊ 2 ಹಾಕಿಬಿಟ್ಟು ನೀವು ಹಾಕಿದಾಗ ಬಟ್ ಅದು ಲುಕ್ ಅನ್ನೋದು ಅಷ್ಟೊಂದು ಕಾಣಿಸೋದಿಲ್ಲ. ಸೊ 3 ಕಂಪಲ್ಸರಿ ಹಾಕಿದಾಗ ಡಿಸೈನ್ಗೆ ಲುಕ್ ಅನ್ನೋದು ಬರುತ್ತೆ. ಸೊ ನೋಡಿ ನಾನು 3 ಹಾಕಿದ್ದೀನಿ. ಈ ರೀತಿ 3 ಆಚ್ಗಳನ್ನ ಹಾಕ್ಕೊಂಡ್ಬಿಟ್ಟು ಇಲ್ಲೇನು ಲಾಕ್ ಮಾಡಿದ್ದೀನಲ್ವ, ಈಗ ನಾನು ಕುಚ್ಚಿಗೆ ಜಾಗ ಅಂತ ಪ್ಲೇಸನ್ನು ಮಾಡ್ತಾಯಿದ್ದೆ ಅಂದರೆ ಚೈನ್ಗಳನ್ನ ಹಾಕ್ಕೊತೀನಿ. ಸೊ 1 2 3 ಆ್ಯಂಡ್ 4 ಚೈನ್ ಹಾಕ್ಕೊಂಡಿದ್ದೀನಿ. ಸೊ 4 ಚೈನ್ ಹಾಕ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಸೇಮ್ ಮತ್ತೆ 2 ಚೈನ್, ಆಮೇಲೆ 2 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಸೊ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ 2 ಚೈನ ರೀಚ್ ಎಲ್ಲಿದೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಲ್ಲಿ 1 ಸರಿ 2ರಲ್ಲಿ 1 ಸರಿ ಮತ್ತು 2ರಲ್ಲಿ 1 ಸರಿ. ಸೊ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ಮತ್ತೆ ದಾರನ ಮೇಲೆ ಮಾಡ್ಕೊಳ್ಳೋಣ. ಮತ್ತು ಸೇಮ್ 3 ಬೀಡ್ಸ್ನ ತೊಗೊತಾ ಇದ್ದೀನಿ. ಮತ್ತು ಸೇಮ್ 3 ಬೀಡ್ಸನ್ನ ಹಾಕ್ತಾ ಇದ್ದೀನಿ. ಸೊ ಸ್ಯಾರಿ ಫುಲ್ಲಾಗಿ ಇದೇ ಮೆಥಡಲ್ಲೇ ಡಿಸೈನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಒಂದೇ ಒಂದು ಸ್ಟೆಪ್ಪಲ್ಲಿ ಬೇಗ ಹಾಕುವಂಥದ್ದು ಕೂಡ. ಸೊ ಎಲ್ಲಿ ಏನೂ ಚೇಂಜಸ್ ಬರೋದಿಲ್ಲ ಫ್ರೆಂಡ್ಸ್. ಇದೇ ಮೆಥಡಲ್ಲೇ ಸ್ಯಾರಿ ಫುಲ್ಲಾಗಿ ನೀವು ಹಾಕ್ಕೊಂಡು ಹೋಗ್ಬಿಟ್ರೆ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಸೊ ಕೌಂಟು ಪ್ರತಿಯೊಂದು ತ್ರಿಬಲ್ ಕ್ರೋಶೆದಲ್ಲಿ 6 ಹಾಫ್ ಡಬಲ್ ಕ್ರೋಶೆ ಕೌಂಟ್ ಕರೆಕ್ಟಾಗಿರಲಿ. ಡಿಸೈನ್ ಕೂಡ ನಿಮಗೆ ಎಲ್ಲಿ ಏನು ಹೆಚ್ಚು ಕಮ್ಮಿ ಆಗದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು. 6 ಟೈಮ್ ಹಾಫ್ ಡಬಲ್ ಕ್ರೋಶೆನ ಹಾಕಿಬಿಟ್ಟು ಸೊ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಸೊ ಸೇಮ್ 2 ಚೈನ್, ಆಮೇಲೆ 2 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಸೊ ಪಾಯಿಂಟ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ. ಸೊ ಈ ರೀತಿ ಡಿಸೈನ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ಈಗ ಕೂಡ ನಾನು 3 ಆಚ್ಗಳನ್ನ ಮುಗಿಸಿದ್ದೀನಿ. ಮತ್ತು ಸೇಮ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡ್ಕೊಂಡ್ಬಿಟ್ಟು 4 ಚೈನ್ನ ಕುಚ್ಚಿಗೆ ಚೈನ್ಗಳನ್ನ ಹಾಕ್ಕೊಂಡು
ಈ ರೀತಿ ಡಿಸೈನ್ ಅನ್ನೋದು ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಲಾಸ್ಟಲ್ಲಿ ಸ್ವಲ್ಪ ಕೈಯಿಂದ ಈ ಥರ ಸ್ಪ್ರೆಡ್ ಮಾಡಿ ಆ ಬೀಡ್ಸ್ ಅನ್ನೋದು ಕರೆಕ್ಟಾಗಿ ಶೇಪ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಸೊ ಡಿಸೈನ್ ಲುಕ್ ವೈಸ್ ಈ ರೀತಿ ಬರುತ್ತೆ. ಸೊ ನೋಡ್ಬೋದು, ತುಂಬ ಈಸಿಯಾಗಿ ಹಾಕೊಬೋದು. ಸೊ ಇಲ್ಲೇ ನಾವು 4 ಚೈನ್ ಏನು ಹಾಕಿದ್ವಲ್ವ, ಇಲ್ಲಿ ನೀವು ಕುಚ್ಚು ಕಟ್ಕೊಂಡ್ಬಿಟ್ರೆ ಸೊ ಡಿಸೈನ್ ಲುಕ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಸೊ ಫೈನಲ್ ಆಗಿ ಡಿಸೈನ್ ಬಂದು ನೋಡಿ ಈ ರೀತಿ ಬರುತ್ತೆ ಡಿಸೈನು. ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು. ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಸೊ ಡಿಸೈನಿನ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಈಸಿಯಾಗಿ ಹಾಕ್ಕೋಬೋದು. ಡಿಸೈನು ತುಂಬ ಬೇಗನೆ ಆಗುತ್ತೆ. ಸೊ ಡಿಸೈನಿನ ಫೈನಲ್ ಲುಕ್ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಮುಗಿದಿದೆ ಫ್ರೆಂಡ್ಸ್. ನೋಡಿ ಡಿಸೈನ್ ಹಾಕಿಬಿಟ್ಟು ಕುಚ್ಚನ್ನ ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ. ಸೊ ಎಕ್ಸಾಕ್ಟಾಗಿ ನನಗೆ ಈ ಥರ ಕಲರ್ ಸಿಕ್ಕಿರಲಿಲ್ಲ. ಸೊ ಹಂಗಾಗಿ ನಾನು ಈ ಕಲರ್ ಇಲ್ಲಿ ಬಳಸಿಲ್ಲ ಈ ಸೀರೆಗೆ. ಸೊ ಕುಚ್ಚು ಬಂದು ಗೋಲ್ಡ್ ಕಲರು, ಹಾಗೆ ಅದೇ ಪ್ಯಾರೆಟ್ ಗ್ರೀನನ್ನು ಕಂಟಿನ್ಯೂ ಆಗಿ ಕುಚ್ಚು ಕೂಡ ನಾನು ಅಲ್ಲೊಂದು ಹಾಕಿದ್ದೀನಿ. ಗೋಲ್ಡ್ 2 ಕುಚ್ಚನ್ನು ಹಾಕಿ ಪ್ಯಾರೆಟ್ ಗ್ರೀನು ಒಂದು ಕಲರ್ ಅನ್ನೋದು ಈ ಒಂದು ಡಿಸೈನ್ಗೆ ಮ್ಯಾಚಿಂಗ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮ್ಯಾಚಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತದೆ. ಒಂದೇ ಒಂದು ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಕ್ರಾಸ್ ಬಂದಿರುವಂಥ ಡಿಸೈನು. ಬೀಡ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಬೇಗ ಫಾಸ್ಟಲ್ಲಿ ಒಂದು ಡಿಸೈನ್ ಬೇಕಂದರೆ ಖಂಡಿತವಾಗ್ಲೂ ಈ ಡಿಸೈನ್ನ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಗ್ರ್ಯಾಂಡಾಗಿ ಬರುತ್ತೆ. ಸೊ ಇದು ಕೂಡ ಮದುವೆ ಸೀರೆಗೆ ನಾನು ಹಾಕಿದ್ದೀನಿ. ರಿಚ್ ಸೀರೆಗೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಸೀರೆಗೆ ಹಾಕೋಬೇಕಂತಲ್ಲ, ಯಾವ ಸೀರೆಗಾದರೂ ಕೂಡ ಡಿಸೈನು ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಾಮೂಲಾಗಿ ಬಾರ್ಡರ್ ಸೀರೆಗೆ ಕೂಡ ತುಂಬ ಚೆನ್ನಾಗಿ ಈಸಿಯಾಗಿ ಹಾಕುವಂಥದ್ದು. ಸೊ ಲುಕ್ ಬಂದು ಈ ಥರ ಬಂದಿದೆ. ಸೊ ಕುಚ್ಚು ಬಂದು ನಾನು ಯಾವುದೇ ಒಂದು ಕೌಂಟ್ ಮಾಡಲ್ಲ ಫ್ರೆಂಡ್ಸ್. ನಾನು ಅಂಜಾದ ಮೇಲೆ ಕುಚ್ಚಿಗೆ ದಾರನ ಮಾಡ್ಕೊತೀನಿ. ಸೊ ನೀವೇನಾದರೂ ಕೌಂಟ್ ಮಾಡ್ಕೊಳ್ಳೋಂಗಿದ್ರೆ 150 ಎಳೆ ದಾರ, ಅದು ಡಬಲ್ ಮಾಡಿದಾಗ 300 ಎಳೆ ದಾರ ಆಗುತ್ತೆ. ಸೊ ಆ ಥರ ಕೌಂಟ್ ಮಾಡ್ಕೊಂಡು ಕೂಡ ಕುಚ್ಚಿಗೆ ನೀವು ದಾರನ ಮಾಡ್ಕೋಬೋದು. ಬಟ್ ನಾನು ಮಾತ್ರ ಯಾವುದೇ ಒಂದು ಕೌಂಟ್ ಅನ್ನೋದು ಮಾಡೋದಿಲ್ಲ. ಅಂಜಾದ ಮೇಲೆ ನಾನು ಕುಚ್ಚಿಗೆ ದಾರನ ನಾನು ಮಾಡ್ಕೊತೀನಿ. ಕೆಲವೊಬ್ರು ಕಾಮೆಂಟ್ ಮಾಡ್ತಾರೆ, ತುಂಬ ವೇಸ್ಟ್ ಮಾಡ್ತೀರಾ ನೀವು ದಾರ ಅಂತ. ಬಟ್ ಒಂದು ಕೆಲಸ ಮಾಡ್ತೀವಿ ಅಂದಮೇಲೆ ವೇಸ್ಟೇಜ್ ಅನ್ನೋದು ಮಾಮೂಲಾಗಿ ಆಗುತ್ತೆ. ಬಟ್ ನಾನು ಅದಕ್ಕೆಲ್ಲ ಏನಿಲ್ಲ. ಸೊ ಹೆಚ್ಚು ಕಮ್ಮಿ ವೇಸ್ಟೇಜಂತೂ ಹಾಗೇ ಆಗುತ್ತೆ. ಏನು ವೇಸ್ಟ್ ಮಾಡದೆ ಕೆಲಸ ಅಂತೂ ಮಾಡೋಕ್ಕಾಗಲ್ಲ. ಸೊ ವೇಸ್ಟ್ ಆದಂತೂ ಮಾಮೂಲೇ ಹಾಗೇ ಆಗುತ್ತೆ. ಸೊ ನೋಡಿ, ನಿಮಗೆ ವೇಸ್ಟ್ ಮಾಡಲಾರ್ದೆ ಹಾಕೋಕ್ಕೆ ಬಂದರೆ ವೇಸ್ಟ್ ಮಾಡಿದಾಗಿ ಟ್ರೈ ಮಾಡಿ, ಪರವಾಗಿಲ್ಲ. ಈ ತೋರಿಸ್ತಾರೆ ವೇಸ್ಟ್ ಆಗುತ್ತೆ, ಇದೇ ಥರ ಮಾಡಬೇಕು ಅಂಬೋದು ಏನಿಲ್ಲ. ಸೊ ನಿಮಗೆ ವೇಸ್ಟ್ ಮಾಡ್ದಂಗೆ ಹಾಕೋಕ್ಕೆ ಬರ್ತಾರೆ, ಖಂಡಿತವಾಗ್ಲೂ ಅದೇ ರೀತಿ ನೀವು ಟ್ರೈ ಮಾಡ್ಬೋದು. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 300-350 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.